ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಸುವರ್ಣ ಸೌಧದಲ್ಲಿ ಜಿಲ್ಲೆಯ 3ನೇ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಅಧಿಕಾರಿಗಳ ಸಭೆ ನಡೆಸಿ ನಂತರ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಲೋಕೋಪಯೋಗಿ ಇಲಾಖೆ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ, ಅಧಿಕಾರಿಗಳ ಕಾರ್ಯವೈಖರಿ, ಹಿಡ್ಕಲ್ ಡ್ಯಾಂ ನೀರು ಹುಬ್ಬಳ್ಳಿಗೆ ಪೂರೈಕೆ ಮಾಡುವುದು, ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆ, ಕಿತ್ತೂರು ರೈತರ ಅಹೋರಾತ್ರಿ ಧರಣಿಗಳ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ. ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಿಕ್ಕಿದ್ದಾರೆ. ಇವತ್ತು ಒಂದ್ ರೀತಿ ಕೆಡಿಪಿ ಸಭೆಯ 3ನೇ ತ್ರೈಮಾಸಿಕ ಸಭೆ. ಸರ್ ನಮಸ್ತೆ. ವಿಶೇಷವಾಗಿ 3ನೇ ತ್ರೈಮಾಸಿಕ ಸಭೆ ಸಾಕಷ್ಟು ಅಧಿಕಾರಿಗಳ ಸಭೆ ರೂಟೀನ್ ಆಗಿ ಮಾಡುವಂತ 3 ತಿಂಗಳು ಮಾಡುವಂತ ಕೆಡಿಪಿ ಮೀಟಿಂಗ್ ನಮ್ಮ ಜಿಲ್ಲೆಯ ಡೆವಲಪ್ಮೆಂಟ್ ಬಗ್ಗೆ, ಫ್ಯೂಚರ್ ಪ್ಲಾನು, ಗವರ್ಮೆಂಟ್ ಬಜೆಟ್, ಪೂರ್ವ ನಿಯೋಜಿತ ಕಾರ್ಯಕ್ರಮ ಬಗ್ಗೆ ಚರ್ಚೆ ಮತ್ತು ಅನುಷ್ಠಾನ ಬಗ್ಗೆ 3 ತಿಂಗಳೊಮ್ಮೆ ಹತ್ರ ಪ್ರೋಗ್ರೆಸ್ ರಿವ್ಯೂ ಮಾಡ್ತೀವಿ ಅಂತ ಕಾರ್ಯಕ್ರಮ ಇವತ್ತು ಮಾಡಿದ್ವಿ. ಒಂದ್ ರೀತಿ ಇದರಿಂದ ಒಂದ್ ರೀತಿ ಹುಬ್ಬಳ್ಳಿ ಒಂದ್ ರೀತಿ ಇದಕ್ಕೆ ಚರ್ಚೆ ಆಗಿದೆ. ನೋಡೋಣ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ ನಮ್ಗೆ. DC ಅವ್ರಿಗೆ ಹೇಳಿದೀವಿ ಮಾಹಿತಿ ಪಡಿಲಿಕ್ಕೆ. ಪಡೆದ್ಮ್ಯಾಗ ನೆಕ್ಸ್ಟ್ ನೋಡೋಣ ಏನ್ ಮಾಡ್ಬೇಕಂತ. ಒಂದ್ ರೀತಿ ಶ್ರೀರಾಮುಲು ಅವ್ರನ್ನ ಕಾಂಗ್ರೆಸ್ಗೆ ಇಲ್ಲ ಅದು ಗೊತ್ತಿಲ್ಲ. ನೋಡಿ ಬೆಂಗಳೂರು ಹೋದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನನಗೆ ಇಲ್ಲಿ ಅದು ನನಗೆ ಐಡಿಯಾ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಕಿತ್ತೂರಲ್ಲಿ ಸಾಕಷ್ಟು ಒಂದು 10 ದಿವಸದಿಂದ ರೈತರು ಪ್ರತಿಭಟನೆ ಮಾಡ್ತಾರೆ ಸರ್. ಯಾರು ಯಾವ ವಿಷಯ? ರೈತರುಗಳು ಹೊಲಗಳಿಗೋಸ್ಕರ ಪ್ರತಿಭಟನೆ ಗೊತ್ತಿಲ್ಲ. ಅಲ್ಲಿ ತಹಶೀಲ್ದಾರ್ಗೆ ಹೇಳ್ತೀವಿ ಅಟೆಂಡ್ ಮಾಡ್ಲಿಕ್ಕೆ ಹೋಗಿ ಅವ್ರೇನು ಸಮಸ್ಯೆ ಇದೆ ಕೇಳ್ತೀವಿ. ವಿಶೇಷವಾಗಿ ಸಾಕಷ್ಟು ರಾಜಕೀಯ ಒಂದ್ ರೀತಿ ಪ್ರಸ್ತುತ ಯಾಕೆ ಸರ್ ಸೆಲೆಕ್ಟ್ ಟೈಮ್ ಬರ್ಬೇಕಲ್ಕ, ಟೈಮ್ ವೇಸ್ಟ್ ಮಾಡ್ಬೇಕು. ಟೈಮ್ ಬರ್ಲಿ, ಬಂದಾಗ ನೋಡೋಣ. ಒಟ್ಟಾರೆ ಶೇಖರೆ ಗೊತ್ತಾಯ್ತಲ್ಲ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.